ಯಾರಾದರೂ ಏಜ್ ಆಗ್ಬಿಟ್ರೆ ಬೈದು ಮೂಲೆ ಕೂಡಿಸ್ಬಿಡೋರು. ಕೊನೆಗೆ ಯಾವಾಗ ದೇವರಾಜ ಅರಸು ಕೊಟ್ಟಂತ ಆ ವೃದ್ಧಾಪ್ಯ ವೇತನ ಬಂತು, ಅವ್ರು ಕೂಸುಮುರಿ ಮಾಡಿ ಕರ್ಕೊಂಡೋಗಿ ಪೋಸ್ಟ್ ಆಫೀಸಲ್ಲಿ ದುಡ್ಡು ತಗೊಂಡು ಆರೈಕೆ ಮಾಡಿ ಸಂವಿಧಾನದ ಆಶಯಕ್ಕೆ ಪೂರಕವಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಂದರೆ ಸಾಮಾಜಿಕ ಪ್ರಜಾಪ್ರಭುತ್ವದ ಸ್ಥಾಪನೆಗಾಗಿ ಅವನೂರವರ ಒಂದು ಕಮಿಷನನ್ನು ನೇಮಕ ಮಾಡಿ ಕೇವಲ 3 ವರ್ಷದಲ್ಲಿ ಆ ವರದಿಯನ್ನು ತೆಗೆದುಕೊಂಡು ಜಾರಿ ಮಾಡಿ ಒಂದು ಸಾಮಾಜಿಕ ನ್ಯಾಯದ ಅಧಿಕಾರ ಅಂತಕ್ಕಂಥ ಹೆಸರನ್ನು ಅವರ ಹೆಸರಿನೊಂದಿಗೆ ಶಾಶ್ವತಗೊಳಿಸಿದ್ದಾರೆ. ದೇವರಾಜ ಅರಸರನ್ನ ಶಾಶ್ವತವಾಗಿ ಬಹಳ ವ್ಯತ್ಯಯ ಆಗ್ತದೆ ಸರ್. ಇವತ್ತು ಯಾರಾದರೂ ಒಬ್ಬ ದೊಡ್ಡ ಮನುಷ್ಯ ಇದ್ರೆ ಅವನು ನಾರಾಧಿಸೋದಕ್ಕೆ ಜಾತಿ ಇರಬೇಕು. ದೇವರಾಜ ಅರಸು ಕೊಟ್ಟಂತ ಕಾರ್ಯಕ್ರಮಗಳಿಗೆ ಕೋಟ್ಯಾಂತರ ಜನ ಇವತ್ತು ಫಲಾನುಭವಿಗಳಿದ್ದಾರೆ. ಆದರೆ ಏನಾದರೂ ಸ್ಮರಣೆ ಮಾಡಬೇಕಾದ್ರೆ ಅವ್ರ ಜಾತಿಯವರಿದ್ದರೆ ಮಾತ್ರ ಜಯಂತಿ ನಡೆಯುತ್ತೆ. ಎಷ್ಟು ಮಾನಸಿಕವಾಗಿ ಮತ್ತು ಉಪಕಾರ ಸ್ಮರಣೆ ಇಲ್ಲದೆ ಯಾರ್ಯಾರು ಅವರಿಂದ ಎಲ್ಲ ಅನುಭವಿಸಿದ್ರು ಅದೆಲ್ಲವೂ ಆದಂಥ ದುರಂತವಿದೆ. ಅವ್ರನ್ನ ಕೆಳಗಿಳಿಸಿದಂಥ ಪರಿ ಕರ್ನಾಟಕದ ಭಾರತದ ರಾಜಕೀಯ ಇತಿಹಾಸದಲ್ಲಿ ಕಪ್ಪು ಚುಕ್ಕೆ. ರಾಜಕೀಯ ಏನೇ ಇರಲಿ, ರಾಜಕೀಯ ಅಂದರೆ ಚಾಡಿಕೋರಸ್ ಅಂತೆ. 12ನೇ ಶತಮಾನದ ಬಸವಣ್ಣನವರ ನಂತರ ಒಂದು ಸಮಾನತೆಯ ಯೋಚನೆಯನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ಮೈಸೂರಿನ, ಯಾಕೆಂದರೆ ಮೈಸೂರು ಭಾಗದಿಂದಲೇ ಒಂದು ಸಾಮಾಜಿಕ ನ್ಯಾಯ ಬಂದದ್ದು ಅನ್ನೋದಕ್ಕೆ ಈ ಸದನವನ್ನು ಪ್ರಾರಂಭ ಮಾಡಿದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಯಾವ ಮಿಲ್ಲರ್ ಕಮಿಷನನ್ನು ತಂದು 75% ಮೀಸಲಾತಿಯನ್ನು, ಸಾಮಾಜಿಕ ನ್ಯಾಯವನ್ನು ಹಂಚ್ತಾರೆ. ಆನಂತರ ಸ್ವಾತಂತ್ರ್ಯಾನಂತರದಲ್ಲಿ ಸನ್ಮಾನ್ಯ ದೇವರಾಜ ಅರಸರು ಸಂವಿಧಾನದ ಆಶಯಕ್ಕೆ ಪೂರಕವಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಂದರೆ ಸಾಮಾಜಿಕ ಪ್ರಜಾಪ್ರಭುತ್ವದ ಸ್ಥಾಪನೆಗಾಗಿ ಅವನೂರವರ ಒಂದು ಕಮಿಷನನ್ನು ನೇಮಕ ಮಾಡಿ ಕೇವಲ 3 ವರ್ಷದಲ್ಲಿ ಆ ವರದಿಯನ್ನು ತೆಗೆದುಕೊಂಡು ಜಾರಿ ಮಾಡಿ ಒಂದು ಸಾಮಾಜಿಕ ನ್ಯಾಯದ ಅಧಿಕಾರ ಅಂತಕ್ಕಂಥ ಹೆಸರನ್ನು ಅವರ ಹೆಸರಿನೊಂದಿಗೆ ಶಾಶ್ವತಗೊಳಿಸಿದ್ದಾರೆ. ಬಹುಶಃ ಸುಮಾರು ಸತತವಾಗಿ, ಯಾಕೆಂದರೆ ದೇವರಾಜ ಅರಸರು ಬಹುಶಃ ನಡೆದಾಡುವ ಸುಧಾರಣೆಯ ಒಂದು ಸಂವಿಧಾನದ ಒಂದು ರಾಯಭಾರಿ ಅಂತ ಹೇಳಿದ್ರು ತಪ್ಪಾಗಲಾರದು. ಬಹುಶಃ ಭಾರತದ ಇತಿಹಾಸದಲ್ಲಿ ದೇವರಾಜ ಅರಸರು ತಂದಂಥ ಸುಧಾರಣೆಗಳು, ಕಾನೂನುಗಳು, ಯೋಜನೆಗಳು ಇವತ್ತಿಗೂ ಯಾವತ್ತಿಗೂ ಕೂಡ ಯುಗದಲ್ಲಿ ಕೂಡ ಮರೆಯಲಿಕ್ಕೆ ಸಾಧ್ಯ ಇರದಿರ್ತಕ್ಕಂಥ ಒಂದು ಸಾಮಾಜಿಕವಾದ ಬಹುದೊಡ್ಡ ಕ್ರಾಂತಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಅಂಥವ್ರು ಈ ನೆಲದಲ್ಲಿ ಹುಟ್ಟಿದ್ದು ಬಹುಶಃ ಅವರ ಒಂದು ದಾಖಲೆಯನ್ನು ಮುರಿಯೋದಕ್ಕೆ ಯಾರ ಕೈಯಿಂದಲೂ ಸಾಧ್ಯವಿಲ್ಲ. ಯಾಕೆಂದರೆ ಅವರು ಶಿವಕುಮಾರ್ ಅವರು ಹೇಳ್ದಂಗೆ ಮಾಧ್ಯಮಗಳ ಒಂದು ಬೆಂಬಲ ಇಲ್ಲದೇ ಇರುವಂಥ ಸಮಯದಲ್ಲಿ ಅಥವಾ ಮಾಧ್ಯಮಗಳ ವಿಶ್ಲೇಷಣೆ ವ್ಯತಿರಿಕ್ತವಾಗಿದ್ದಂಥ ಸಂದರ್ಭದಲ್ಲಿ, ಚುನಾವಣಾ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಯಾವ ಸಾಮಾಜಿಕ ಶೋಷಣೆ ದಬ್ಬಾಳಿಕೆಗೆ ಒಳಗಾಗಿರ್ತಕ್ಕಂಥ ಜನ ಅದೃಶ್ಯ ಮತದಾರರು ಅಂತ ಹೇಳ್ತಾರೆ. ಅವರು ಅದೃಶ್ಯ ಮತದಾರರು ನನ್ನ ಜೊತೆಲಿದ್ದಾರೆ ಅಂತ ಹೇಳ್ತಾರೆ. ಅದೇ ಪ್ರಕಾರವಾಗಿ ಅವರ ಪರವಾಗಿ ಚುನಾವಣಾ ಫಲಿತಾಂಶ ಬರ್ತದೆ. ದೇವರಾಜ ಅರಸರು ಅಂತಂದರೆ ಒಂದು ದಂತಕಥೆ. ಯಾವ ಶೋಷಿತ ಸಮುದಾಯಗಳಿಗೆ ಯಾವತ್ತಿಗೂ ಕೂಡ ಒಂದು ಪ್ರೇರಕ ಶಕ್ತಿ. ಬಹುಶಃ ಮೈಸೂರು ಭಾಗದಲ್ಲಿದ್ದು, ಮೈಸೂರು ಅಂದರೆ ಈಗಲೂ ನಾವೆಲ್ಲ ಮೈಸೂರು ಭಾಗದವರು ಭಾಳ ಪ್ರೀತಿ, ಅದನ್ನು ಇಟ್ಕೊಂಡು ಇಡೀ ಸಮಗ್ರ ಕರ್ನಾಟಕದ ಚಿಂತನೆಯನ್ನು ಜೊತೆಯಲ್ಲಿಟ್ಕೊಂಡು ಕರ್ನಾಟಕ ಎಂದು ನಾಮಕರಣ ಮಾಡುವ ಮೂಲಕ ಇಡೀ ಕರ್ನಾಟಕದ ಸಮಗ್ರ ಒಂದು ಸಾಮಾಜಿಕ ವ್ಯವಸ್ಥೆ ಮತ್ತು ಆರ್ಥಿಕವಾದಂಥ, ಔದ್ಯೋಗಿಕವಾದಂಥ ಎಲ್ಲ ರೀತಿಯಾದಂಥ ಒಂದು ಸಮಾನತೆಯನ್ನು ಸಾರಲಿಕ್ಕೆ ಅವರು ಕೆಲಸ ಮಾಡ್ತಾರೆ. ಬಹುಶಃ ಅವರು ಉಂಡಷ್ಟು ನೋವು, ಅವರು ಉಂಡಷ್ಟು ಯಾತನೆಗಳನ್ನು ಬಹುಶಃ ಯಾವ ರಾಜಕಾರಣಿಯೂ ಕರ್ನಾಟಕದಲ್ಲಿ ಅನುಭವಿಸಿಲ್ಲ ಅಂತಕ್ಕಂಥದ್ದು ಕೂಡ ವಾಸ್ತವ. ಯಾಕೆಂದರೆ ಜಾತಿಯ ಬೆನ್ನೆಲುಬಿಲ್ಲದೆ ಒಬ್ಬ ಮನುಷ್ಯ ದಿಟ್ಟತನದಿಂದ ಉಳುವವನಿಗೆ ಭೂಮಿ ಅಂತಕ್ಕಂಥ ಒಂದು ಬಹುದೊಡ್ಡ ಕ್ರಾಂತಿಕಾರಕ ಯೋಜನೆ ತರ್ತಾರೆ ಅಂದರೆ ಅಷ್ಟೊಂದು ಸುಲಭ ಅಲ್ಲ. ನಾನು ಕೆಲವು ಟೈಮ್ ಅಂದ್ಕೊಳ್ತಾ ಇರ್ತೀನಿ, ಇವತ್ತಿನ ರಾಜಕೀಯ ವ್ಯವಸ್ಥೆ, ಇವತ್ತಿನ ಒಂದು ವ್ಯವಸ್ಥೆಗಳನ್ನು ನೋಡ್ತಾ ಇದ್ದಾಗ ಬಹಳ ಜನ ಒಂದು ರೀತಿ ಇದೆ, 4 ಸೈಟ್ ಮಾರಿಬಿಟ್ರೆ ನಾವು MLA ಆಗ್ಬಿಡ್ಬೋದು ಅನ್ನುವಂಥ ಭಾವನೆ ಇದೆ. ಬಹುಶಃ ದೇವರಾಜ ಅರಸರು ಏನಾದರೂ ಉಳುವವನಿಗೆ ಭೂಮಿ ತರೋ ಥರದಲ್ಲಿ ಇವತ್ತು ಈ ರೀತಿಯದಾದಂಥ ರಿಯಲ್ ಎಸ್ಟೇಟ್ ತಲೆ ಎತ್ತಿದ್ದೆ ಅಂತ ಗೊತ್ತಿದ್ರೆ ಮನೆ ಕಟ್ಟುವವನಿಗೆ ಮಾತ್ರ ನಿವೇಶನ ಅಂತ ಹೇಳಿ ಒಂದು ದೊಡ್ಡ ಕ್ರಾಂತಿಕಾರಕ ಕಾಯ್ದೆ ತರ್ತಿದ್ರೇನು ಅಂತಕ್ಕಂಥದ್ದು ನನ್ನ ಭಾವನೆ ಆಗ್ತದೆ. ಅದನ್ನು ಈ ಸದನದಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಇಂಥ ಒಂದು ಕ್ರಾಂತಿಕಾರಕ ಯಾವ ಹೆಜ್ಜೆ ಒಂದು ಘಟನೆ, ಯಾಕಂದರೆ ಸಮಯನ ನೀವು ಕಡಿಮೆ ಒಂದು ನಿರ್ದಿಷ್ಟವಾಗಿ ಹೇಳಿರೋದ್ರಿಂದ ನಾನು ಹೆಚ್ಚು ಹೇಳೋಕ್ಕೆ ಹೋಗೋದಿಲ್ಲ. ಅಧಿಕಾರದಲ್ಲಿ ಕುಳಿತವರಿಗೆ, ಮುಖ್ಯಮಂತ್ರಿ ಅಂತ ಸ್ಥಾನದಲ್ಲಿ ಕುಳಿತವರಿಗೆ ಮಾತೃ ಹೃದಯ ಇರಬೇಕು.
ಅವ್ರು ಒಂದ್ಸತಿ ಗೆದ್ದು ಬಂದಾಗ ನಾನು ಪುಸ್ತಕದಲ್ಲಿ ಓದಿರೋ ಘಟನೆಯನ್ನು ಹೇಳ್ತೀನಿ. ಎಲ್ಲ ಯುವಕರುಗಳು ಕೂಡ ಬಹುತೇಕ ಯುವಕರು 70-80 ಸಂಖ್ಯೆಯಲ್ಲಿ ಯುವಕರು ಇರ್ತಾರೆ. ಅವರು ಮೊದಲ ಶಾಸಕಾಂಗ ಸಭೆಯಲ್ಲಿ ಹೇಳ್ತಾರೆ, ನೋಡ್ರಪ್ಪ ನೀವೆಲ್ಲ ಗೆದ್ಕೊಂಡು ಬಂದ್ಬಿಟ್ಟಿದ್ದೀರಿ, ಜನ ಆಶೀರ್ವಾದ ಮಾಡಿದ್ದಾರೆ, ನೀವು ಗೆಲ್ಲೋವರೆಗೆ ಪಕ್ಷ ನನ್ನವರು ನನ್ನ ಮನೆ ನನ್ನ ಜನ ಅನ್ನೋ ಭಾವನೆ ಇತ್ತು. ಗೆದ್ದ ಮೇಲೆ ನೀವು ಇಲ್ಲಿ ಕುಳಿತಿರ್ತೀರ, ಅವ್ರ ಮುಂದೆ ಒಂದು ತುಂಬಿದ ಲೋಟ ಇರುತ್ತೆ, ನೀರಿನ ಲೋಟ. ಈ ಲೋಟ ಸರ್ಕಾರದ ಒಂದು ಯೋಜನೆ, ಇದನ್ನ ನಿಮ್ಮ ಕೈಲಿ ಕೊಡ್ತೀನಿ ನಾನು. ನೀನು ಇದು ತಗೊಂಡೋಗಿ ಜನಕ್ಕೆ ಹಂಚ್ಬೇಕಾದ್ರೆ ನನ್ನ ಪಕ್ಷದವನ, ಇವ್ನು ನನ್ನ ನೆಂಟನ, ಇವ್ನು ನನ್ನ ಕಾರ್ಯಕರ್ತನ, ಅದೆಲ್ಲ ನೋಡಂಗಿಲ್ಲ. ಗೆಲ್ಲೋವರೆಗಷ್ಟೇ ಪಕ್ಷ, ಮತ್ತೊಂದು ಇನ್ನೊಂದು. ಗೆದ್ದ ಮೇಲೆ ನಾವೆಲ್ಲ ನ್ಯಾಯವಾಗಿ ನಡ್ಕೊಳ್ಬೇಕು. ತುಂಬ ಐತೆ ಈ ಲೋಟ, ಇದು ತಗೊಂಡೋಗ್ಬೇಕಾದ್ರೆ ಚೆಲ್ತದೆ, ಸ್ವಲ್ಪ ಅಡುಕ್ತದೆ, ತೊಟ್ಟಿಕ್ಲಿ, ಆದರೆ ತಳ ಕಚ್ಚಬಾರ್ದು ಕಣ್ರಪ್ಪ ಅಂತಾರೆ, ಅತ್ಯಂತ ಮಾರ್ಮಿಕವಾಗಿ. ಆ ರೀತಿ ಬಹಳ ಪ್ರಾಕ್ಟಿಕಲ್ ಆಗಿ ಇದ್ದಂಥವ್ರು. ಬಹುಶಃ ಇವತ್ತಿನ ದಿನದ ರಾಜಕಾರಣಿಗಳು ದೇವರಾಜ ಅರಸರನ್ನ ಓದಿಕೊಂಡರೆ ಸಾಮಾಜಿಕ ವ್ಯವಸ್ಥೆಯಲ್ಲಿ, ಆಡಳಿತದಲ್ಲಿ ಏನೆಲ್ಲ ಸುಧಾರಣೆ ತರಬಹುದು ಅಂತಕ್ಕಂಥ ಒಂದು ನಿಜವಾದ ಕಾಳಜಿ ಇರ್ತಕ್ಕಂಥವ್ರು ದೇವರಾಜ ಅರಸರನ್ನ ಓದ್ಕೊಳ್ಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ನನಗೆ ತಿಳಿದಂತೆ ಯಾವ ಕರ್ಪೂರಿ ಠಾಕೂರ್ ಅವರಿಗೆ ಇವತ್ತು ಭಾರತ ರತ್ನ ಕೊಟ್ಟರು, ಕರ್ಪೂರಿ ಠಾಕೂರ್ ಅವರು ಕೂಡ ದೇವರಾಜ ಅರಸರ ಹತ್ರ ಬಂದು ಸಾಮಾಜಿಕ ನ್ಯಾಯವನ್ನು ಕೊಡೋದ್ರ ಬಗ್ಗೆ ಸಲಹೆ ಪಡ್ಕೊಂಡು ಹೋಗ್ತಾ ಇದ್ರು. ಬಹುಶಃ ಹರಿಪ್ರಸಾದ್ ಸರ್ ಕೂಡ ಅದು ಒಪ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಈ ದೃಷ್ಟಿಯಲ್ಲಿ ಇವತ್ತು ದೇವರಾಜ ಅರಸರನ್ನ ಶಾಶ್ವತವಾಗಿ ಬಹಳ ವ್ಯತ್ಯಯ ಆಗ್ತದೆ ಸರ್. ಇವತ್ತು ಯಾರಾದರೂ ಒಬ್ಬ ದೊಡ್ಡ ಮನುಷ್ಯ ಇದ್ರೆ ಅವನು ನಾರಾಧಿಸೋದಕ್ಕೆ ಜಾತಿ ಇರಬೇಕು. ದೇವರಾಜ ಅರಸು ಕೊಟ್ಟಂತ ಕಾರ್ಯಕ್ರಮಗಳಿಗೆ ಕೋಟ್ಯಾಂತರ ಜನ ಇವತ್ತು ಫಲಾನುಭವಿಗಳಿದ್ದಾರೆ. ಆದರೆ ಏನಾದರೂ ಸ್ಮರಣೆ ಮಾಡಬೇಕಾದ್ರೆ ಅವ್ರ ಜಾತಿಯವರಿದ್ದರೆ ಮಾತ್ರ ಜಯಂತಿ ನಡೀತದೆ. ಅವರು ಕೊಟ್ಟಂತ ಫಲಾನುಭವಿಯನ್ನು ಅನುಭವಿಸ್ತವ್ರು ಇವತ್ತು ಕೃತಜ್ಞತೆಯಿಂದ ಇವತ್ತೇನಾದ್ರು ಸಂಭ್ರಮ ಮಾಡೋದಾಗಿದ್ರೆ ಇವತ್ತು ಸರ್ಕಾರಿ ರಜಾ ದಿನ ಆಗ್ತಿತ್ತು, ಇಡೀ ರಾಜ್ಯದಲ್ಲಿ ಇವತ್ತು ಜಾತ್ರೆ ಆಗ್ತಿತ್ತು, ದೇವರಾಜ ಅರಸರ ಜಾತ್ರೆ. ಇವತ್ತು ನಮ್ಮ ಕೃಷ್ಣರಾಜ ಒಡೆಯರಾಗಲಿ ಅರಸರಾಗಲಿ, ಆದರೆ ಅವರು ಎಲ್ಲವನ್ನೂ ಸಮಾಜಕ್ಕೆ ಕೊಟ್ಟರು, ಎಲ್ಲವನ್ನೂ ತ್ಯಾಗ ಮಾಡಿದ್ರು. ಆದರೆ ನಮ್ಮಲ್ಲಿ ಉಪಕಾರ ಸ್ಮರಣೆಯ ಕೊರತೆ ಇದೆ ಅಂತಕ್ಕಂಥದ್ದನ್ನು ಅತ್ಯಂತ ನಾನು ನೋವಿಂದ ಹೇಳಲಿಕ್ಕೆ ಬಯಸ್ತೀನಿ. ಈ ದಿಟ್ಟಲ್ಲಿ ಇವತ್ತು ಸರ್ಕಾರ ಎಷ್ಟು ದುರಂತ ಅಂತ ಹೇಳಿದ್ರೆ, ದೇವರಾಜ ಅರಸು ನಾನ್ ಸ್ಟಾಪ್ ಮುಖ್ಯಮಂತ್ರಿ, ಅವ್ರ ದಾಖಲೆ ಯಾರು ಮುರಿಯೋಕ್ಕಾಗಲ್ಲ. ಒಂದು ಮ್ಯಾಚಲ್ಲಿ 50 ಹೊಡೆದ್ಬಿಟ್ಟು ಇನ್ನೊಂದು ಮ್ಯಾಚಲ್ಲಿ ಸೋತಿ ಇನ್ನೊಂದು ಮ್ಯಾಚಲ್ಲಿ 50 ರನ್ ಹೊಡೆದ್ರೆ ದಾಖಲೆ ಆಗಲ್ಲ. ನಾನ್ ಸ್ಟಾಪ್ ಮುಖ್ಯಮಂತ್ರಿ ದಾಖಲೆನ ಇವತ್ತು ಯಾವತ್ತಿಗೂ ಸದ್ಯಕ್ಕಂತೂ ಯಾರು ಮುರಿಲಿಕ್ಕೆ ಆಗಲ್ಲ ಅಂತಕ್ಕಂಥದ್ದನ್ನು ಹರಿಪ್ರಸಾದ್ ಸರ್ ಹೇಳಿದರು. ದೇವರಾಜ ಅರಸರು ಕಾರಲ್ಲಿ ಕೂತ್ಕೊಂಡ್ಬಿಟ್ರೆ ದೇವರಾಜ ಅರಸರು ಆಗಕ್ಕಾಗಲ್ಲ ಅಂತ. ಆ ದೃಷ್ಟಿಯಲ್ಲಿ ಇವತ್ತು ಉಲ್ಲೇಖಿಸ್ತೀನಿ ಅದನ್ನು. ಆ ದೃಷ್ಟಿಯಲ್ಲಿ ಇವತ್ತು ದೇವರಾಜ ಅರಸನ್ನ ಸ್ಮರಣೆ ಮಾಡಬೇಕು. ಅವ್ರು ಕೊಟ್ಟಂಥ ಕಾರ್ಯಕ್ರಮಗಳನ್ನು ನಾವು ಇದನ್ನು ಮಾಡಬೇಕು. ಎಲ್ಲದಕ್ಕಿಂತ ಒಂದು ಘಟನೆ ಹೇಳ್ತೀನಿ ಸರ್, ಮಾತೃಹೃದಯ ಹೆಂಗಿರಬೇಕು ಅನ್ನೋದಕ್ಕೆ. ಅವರೊಮ್ಮೆ ಕಾಡಾದಿನಲ್ಲಿ ಹೋಗ್ತಾ ಇರ್ತಾರೆ ಸರ್. ಹೆಣ್ಣುಮಕ್ಕಳು ತಲೆ ಮೇಲೆ ಈ ಸೌದೆ ಪುಳ್ಳೆಗಳನ್ನ ಎತ್ಕೊಂಡು ಹೋಗ್ತಾ ಇರ್ತಾರೆ. ಕಾರನ್ನ ನಿಲ್ಲಿಸ್ತಾರೆ. SP ಕರೆದು ಆ ಹೆಣ್ಮಕ್ಳ ಹತ್ರ ಮಾತಾಡ್ಬೇಕಲ್ಲ ಅಂತಾರೆ. ಈ ಪೊಲೀಸ್ನವ್ರು ಹೋದ ತಕ್ಷಣ ನೋಡ್ಬಿಟ್ಟು ಆ ಪುಳ್ಳೆ ಬಿಸಾಕ್ಬಿಟ್ಟು ಹೆಣ್ಮಕ್ಳು ಓಡ್ಬಿಡ್ತಾರೆ. ಇಲ್ಲಮ್ಮ ಬನ್ನಿ ಬನ್ನಿ ಬನ್ನಿ, ಬುದ್ಧಿಯವ್ರು ಕರೀತಾ ಇದ್ದಾರೆ, ಮಾತಾಡ್ಬೇಕಂತ ನಿಮ್ಗೆ. ಅವ್ರನ್ನ ಕೆಳಗಡೆ ಕೂರಿಸ್ತಾರೆ. ಕೂರಿಸಿ, ಏನ್ ತಾಯಿ ಮುಸ್ಸಂಜೆ ಕಾಡು, ಎಲ್ಲೋಗ್ತಾ ಇದ್ದೀರಿ ನೀವು, ಏನು ನಿಮ್ಮ ಕಷ್ಟ ಅಂತ ಕೇಳ್ತಾರೆ. ಬುದ್ಧಿ, ನಮ್ಮ ಗಂಡದಿರಲ್ಲ, ಸರಿಯಾಗಿ ಕೆಲಸ ಮಾಡಲ್ಲ, ಕುಡುಕರು, ಮನೆಗೆ ಅಕ್ಕಿ ತರಲ್ಲ, ಈ ಪುಳ್ಳೆ ತಗೊಂಡೋಗಿ ಒಂದಷ್ಟು ಪೇಟೆಯಲ್ಲಿ ಮಾರಿದ್ರೆ ಒಂದು 4 ಕಾಸು ಬರ್ತದೆ, ಅದರಲ್ಲೊಂದು ಅರ್ಧ ಪಾವು ಅಕ್ಕಿ, ಒಂದು ಅರ್ಧ ಸೀಮೆಎಣ್ಣೆ, ಒಂದು ಅರ್ಧ ಲೀಟ್ರ್ ಸೀಮೆಎಣ್ಣೆ ತಗೊಂಡು ನಾವು ಮನೆಗೆ ಹೋದ್ರೆ ನಮ್ಮ ಮಕ್ಕಳು ಓದ್ಕೊಳ್ಳೋದಕ್ಕೆ ಲೈಟ್ ಇಲ್ಲ, ಸೀಮೆಣ್ಣೆ ಬುಟ್ಟಿನಲ್ಲಿ ಓದ್ಕೊತಾರೆ. ಅಲ್ಲೇ ಅವರು ಭಾವುಕ ಆಗ್ಬಿಡ್ತಾರೆ ದೇವರಾಜ ಅರಸರು. ಆ ಹೆಣ್ಮಕ್ಳಿಗೆ ಜೋಬಲ್ಲಿ ಇದ್ದಷ್ಟು ಒಂದು ದುಡ್ಡು ಕೊಟ್ಟು ನಡೀರಿ ತಾಯಿ ಅಂತ ಕಾರಲ್ಲಿ ಕುಳಿತು ಅಲ್ಲಿಂದನೇ, ಬಹುಶಃ ಇವತ್ತೇನಾದರೂ ಈ ಥರದ ಫೇಸ್ಬುಕ್ಕು ವಾಟ್ಸಪ್ಪೆಲ್ಲ ಇದ್ದಿದ್ರೆ ಏನು ಮಾಡ್ತಿದ್ರೋ ಗೊತ್ತಿಲ್ಲ. ಬಂದ ಕ್ಷಣನೇ ನಾಳೆ ಕ್ಯಾಬಿನೆಟ್ಗೆ ತರಬೇಕು ಈ ಸಬ್ಜೆಕ್ಟ್ ಅಂತಾರೆ. ಉಚಿತ ಭಾಗ್ಯ ಜ್ಯೋತಿ ಯೋಜನೆಯನ್ನು ನೋಡಿದ ಕ್ಷಣದಲ್ಲೇ ಮಾರನೇ ದಿನವೇ ಜಾರಿಗೆ ತರುವ ಮೂಲಕ ಅವರ ಮಾತೃಹೃದಯವನ್ನು, ಅವರ ಬದ್ಧತೆಯನ್ನು ತೋರಿಸ್ತಾರೆ. ನಡೆದಲ್ಲಿ ಕುಂತಲ್ಲಿ ನಿಂತಲ್ಲಿ ಸಾಮಾಜಿಕ ನ್ಯಾಯದ ಬಗ್ಗೆ, ಯಾವ ಕಟ್ಟ ಕಡೆಯ ಮನುಷ್ಯನಿಗೆ ಏನೆಲ್ಲ ದುಃಖಗಳಿದೆ ಅದನ್ನು ನೋಡಿ ಅದನ್ನು ಜಾರಿಗೆ ತರ್ತಾ ಇದ್ದಿದ್ದು ಅನೇಕ ಯೋಜನೆಗಳಲ್ಲೂ.
ನಿಮ್ಗೆ ಗೊತ್ತಿದೆ ನೆರಡು ಮಾತು. ಯಾಕೆಂದರೆ ಒಂದು ಕಾಲದಲ್ಲಿ ನಮ್ಮ ಕಾಲದಲ್ಲೆಲ್ಲ ಗೊತ್ತಿದೆ, ಯಾರ್ದಾರು ಮನೆಯಲ್ಲಿ ವಿಧವೆ ಆಗಿಬಿಟ್ರೆ ಕೊನೆಗೆ ತಾಯಿ ಮಾತಾಡಿಸ್ತಾ ಇರಲಿಲ್ಲ ಅವಳನ್ನ, ಅಣ್ಣ ತಂದಿರು ಮುಖ ತಿರುಗಿಸ್ಕೊಂಬಿಡೋರು. ಅಂಥ ಸಮಯದಲ್ಲಿ ವೃದ್ಧಾಪ್ಯ ವೇತನ. ಯಾರಾದರೂ ಏಜ್ ಆಗಿಬಿಟ್ರೆ ಬೈದು ಮೂಲೆ ಕೂರಿಸ್ಬಿಡೋರು. ಕೊನೆಗೆ ಯಾವಾಗ ದೇವರಾಜ ಅರಸರು ಕೊಟ್ಟಂಥ ಆ ವೃದ್ಧಾಪ್ಯ ವೇತನ ಬಂತು, ಅವ್ರು ಕೂಸುಮುರಿ ಮಾಡಿ ಕರ್ಕೊಂಡೋಗಿ ಪೋಸ್ಟ್ ಆಫೀಸಲ್ಲಿ ದುಡ್ಡು ತಗೊಬಂದು ಆರೈಕೆ ಮಾಡೋರು. ಇಂಥ ವಿಧವಾ ವೇತನ ಆಗ್ಬೋದು, ವೃದ್ಧಾಪ್ಯ ವೇತನ ಆಗ್ಬೋದು, ಇಂಥ ಪ್ರತಿಯೊಂದು ಹೇಳ್ತಾ ಹೋಗ್ತಾ ಇರೋ ಸಮಯಾವಕಾಶ ಇದೆ. ಮಾತನಾಡೋರು ಕೂಡ ಭಾಳ ಇದ್ದಾರೆ. ಅವರು ಒಂದು ಈ ಆವನೂರು ವರದಿಯಿಂದ 2 ನಿಮಿಷ ಸರ್. ಆವನೂರು ವರದಿಯಿಂದ ಸರ್ ರಘುವರೇ, ಅವರ ಕೊನೆಯ ದಿನಗಳು ಎಷ್ಟು ಕಷ್ಟವಾಗಿತ್ತು ಅನ್ನೋದನ್ನು ಸ್ವಲ್ಪ ಹೇಳ್ತೀನಿ. ಹೇಳ್ಬಿಡ್ತೀನಿ ಸರ್. ಒಂದೆರಡು ಕೊನೆಯ ದಿನದಲ್ಲಿ ಅಧಿಕಾರ ಹೋಗ್ಬಿಟ್ಟಿರ್ತದೆ ಸರ್. ಶ್ರೀನಿವಾಸ್ ಅವ್ರಿಗೆ ಗೊತ್ತಲ್ಲ, ಒಬ್ರು ನಮ್ಮ ರಿಟೈರ್ಡ್ ಆಫೀಸರ್, ಒಬ್ರು ನಾಯಕ ಸಮುದಾಯ, ಅವ್ರ ಜೊತೆ ಇಲ್ಲಿ ಯಲಹಂಕ ಕೆರೆ ಹತ್ರ ಫಿಯೇಟ್ ಕಾರಲ್ಲಿ ಹೋಗಿ ಕೂತಿರ್ತಾರೆ. ಅಯ್ಯೋ ಆವನೂರು ವರದಿ ಬಂತು, ಈಗೆಲ್ಲ ನೋಡ್ತಾ ಇದ್ದೀನಿ, ಈ ಮಡಿವಾಳರಿಗೆ, ಸವಿತಾ ಸಮಾಜದವರಿಗೆ, ಹಡಪದರಿಗೆ, ವಿಶ್ವಕರ್ಮ, ಈ ಸಣ್ಣ ಸಣ್ಣ ಸಮುದಾಯಗಳಿಗೆ ಏನೂ ಇದರಿಂದ ಅಷ್ಟು ಉಪಯೋಗ ಆಗ್ತಾ ಇಲ್ಲ ಅಂಥೇಳಿ ಗುಂಡೂರಾಯರಿಗೆ ಲೆಟರ್ ಬರೀತಾರೆ. ಈ ಸಮುದಾಯಗಳಿಗೆ ಪ್ರತ್ಯೇಕವಾಗಿ ಏನಾದರೂ ಮೀಸಲಾತಿ ಮಾಡಬೇಕಪ್ಪ, ಇಷ್ಟು ದೊಡ್ಡ ಸಮುದಾಯಗಳ ಜೊತೆ ಅವರು ಹೋರಾಟ ಮಾಡಲಿಕ್ಕಾಗಲ್ಲ ಅಂತ. ಕೊನೆಗೆ ಅದನ್ನು ಕೂಡ ಮಿಡಿತಾರೆ. ಅವ್ರು ಬಹುಶಃ 2 ವರ್ಷ ಮುಂದೆ ಹೋಗಿದ್ರೆ ಬಹುಶಃ ಇನ್ನಷ್ಟು ಸುಧಾರಣೆಗಳಾಗ್ತಿದ್ದೇನೆ ಈ ರಾಜ್ಯದ ಒಂದು ವ್ಯವಸ್ಥೆಯಿಂದ. ಅವರ ಕಡೆಯ ದಿನಗಳು ತಮಗೆ ಗೊತ್ತಿದೆ, ಅದನ್ನು ರಾಜಕಾರಣವಾಗಿ ಬಳಸ್ಕೊಳ್ಳಲ್ಲ. ಆದರೆ ಎಷ್ಟು ಮಾನಸಿಕವಾಗಿ ಮತ್ತು ಉಪಕಾರ ಸ್ಮರಣೆ ಇಲ್ಲದೆ ಯಾರ್ಯಾರು ಅವರಿಂದ ಎಲ್ಲ ಅನುಭವಿಸಿದ್ರು ಅದೆಲ್ಲವೂ ಆದಂಥ ದುರಂತ ಗೊತ್ತಿದೆ. ಅವ್ರನ್ನ ಕೆಳಗಿಳಿಸಿದಂಥ ಪರಿ ಕರ್ನಾಟಕದ, ಭಾರತದ ರಾಜಕೀಯ ಇತಿಹಾಸದಲ್ಲಿ ಕಪ್ಪು ಚುಕ್ಕೆ. ರಾಜಕೀಯ ಏನೇ ಇರಲಿ, ರಾಜಕೀಯ ಅಂದರೆ ಚಾಡಿಕೋರಸ್ ಅಂತೆ. ಆ ಚಾಡಿಕೋರರ ನಡುವೆ, ಯಾಕೆಂದರೆ ಯಾರಾದರೂ ಒಂದು ಬಲಿಷ್ಠ ಜಾತಿಯವನಿದ್ರೆ ಆ ಲೀಡ್ರ್ ಹತ್ರ ಅವ್ರದ್ದು ರಕ್ಷಣೆ ಆಗೋಯ್ತದೆ. ಅಣ್ಣ ಬಿಡೋಣ, ನಮ್ಮವನು ತಿದ್ಕತೇನೆ ಬಿಡೋಣ ಅಂತಾರೆ. ಪಾಪ ದೇವರಾಜ ಅರಸರಿಗೆ ಹೇಳಕ್ಕೆ ಯಾರಿದ್ರು? ಒಬ್ಬರ ಮೇಲೆ ಒಬ್ಬರು ಚಾಡಿ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಇದನ್ನು ವೃತ್ತದಲ್ಲಿ ಸಿಕ್ಕಿ ಬಹುಶಃ ಅವತ್ತು ಕಾಂಗ್ರೆಸ್ ವರಿಷ್ಠ ಮಂಡಳಿ ತೆರೆದ ಹೃದಯದಿಂದ ಯಾವ ಇಂದಿರಾ ಗಾಂಧಿಯವ್ರನ್ನ ಕರ್ಕೊಂಡು ಬಂದು ಒಂದು ರಾಜಕೀಯ ಪುನರ್ಜನ್ಮ ಕೊಟ್ಟಂಥ ಒಬ್ಬ ಮಹಾತ್ಮನ, ಈ ಭಾಗದಲ್ಲಿ ಆ ಪಕ್ಷವನ್ನು ಕಟ್ಟಿದವ್ರನ್ನ ಸ್ವಲ್ಪ ತೆರೆದ ಹೃದಯದಿಂದ ನೋಡಿದರೆ ದೇವರಾಜ ಅರಸರಂಥ ಒಬ್ಬ ಐತಿಹಾಸಿಕ ಪುರುಷ ಕರ್ನಾಟಕದಲ್ಲಿ ಬಹುದೊಡ್ಡ ಕ್ರಾಂತಿ ಮಾಡಲಿಕ್ಕೆ ಅವಕಾಶ ಆಯ್ತಾ. ಇದು ಒಂದೇ ಮಾತು ಹೇಳ್ತೀನಿ, ದೇವರಾಜ ಅರಸರು ಮೈಸೂರು ಜಿಲ್ಲೆಯವರು ಸರ್. ಯಾರ್ಯಾರ್ದೋ ಪ್ರತಿಮೆ ಇದೆ ಸರ್ ಮೈಸೂರಿನಲ್ಲಿ. ಹರಿಪ್ರಸಾದ್ ಅವ್ರನ್ನ ಕೂಡ ನಾನು ಕೇಳಿ ಅವ್ರ ಪ್ರಶ್ನೆ ಎತ್ತಿದ್ರಲ್ಲಿ, ಅವ್ರ ಪ್ರತಿಮೆ ಆಗಲಿಲ್ಲ ಸರ್. ನಾನು ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಇದ್ದಾಗ ಸನ್ಮಾನ್ಯ ಯಡಿಯೂರಪ್ಪನವ್ರ ಹತ್ರ ಹೋದೆ. ಅಂದರೆ ಯಡಿಯೂರಪ್ಪನವ್ರಂಥವ್ರು ಮಾತೃಹೃದಯ ಇದ್ದಿದ್ದಕ್ಕೆ, ರಾಜಕೀಯ ಸಣ್ಣತನ ಇಲ್ಲದೆ ಇರೋದಕ್ಕೆ ಆ ಕ್ಷಣದಲ್ಲಿ ಬರೆದ್ರು. ಆ ದಾಖಲೆನೂ ಕಳಿಸ್ಕೊಟ್ಟಿದ್ದೆ ಹರಿಪ್ರಸಾದ್. 92 ಲಕ್ಷ ಮಂಜೂರು ಮಾಡಿ ಮೈಸೂರು ಜಿಲ್ಲಾಧಿಕಾರಿ ಮುಂದೆ, ಕಚೇರಿ ಮುಂದೆ ನೂತನ ಆಳೆತ್ತರದ ಒಂದು ಪ್ರತಿಮೆ ಆಗಬೇಕಂತ ಹೇಳಿದ್ರು. ಆದರೆ ಈ ಸರ್ಕಾರ ಬಂದಾಗ ಅದು ಜಾರಿ ಆಗಲಿಲ್ಲ. ಕೊನೆಗೆ ನಾವು ಧರಣಿ ಮಾಡಬೇಕಾಯಿತು. ಆದರೆ ಮಾತೃಹೃದಯ ಇರಬೇಕು, ಔದಾರ್ಯ ಇರಬೇಕು. ಬಹುಶಃ ದೇವರಾಜ ಅರಸರು ಈ ರಾಜ್ಯ ಕಂಡಂಥ ಶಾಶ್ವತವಾದಂತಹ ನಡೆದಾಡುವ ಸುಧಾರಣೆಯ ಮಹಾರತ್ನ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಒಂದೇ ಒಂದು ನಿಮಿಷ ಏನಾರು ತಪ್ಪಿ ಬಿಟ್ಬಿಟ್ಟಿದ್ರೆ, ಯಾಕೆ ಇನ್ನೊಂದು ಘಟನೆ ಸರ್, ಸರಿನೋ ತಪ್ಪ ಎಂಡರ್ಸ್, ಒಂದು ಘಟನೆ ಸರ್. ಅವ್ರನ್ನ ಲಂಚ ತಿಂದ್ರು, ಮತ್ತೊಂದು ತಿಂದ್ರು, ಬಹಳ ಅಪಪ್ರಚಾರ ಮಾಡ್ತಾರೆ. ಯಾಕೆಂದ್ರೆ ಜಾತಿ ಇಲ್ಲದೆ ಇದ್ದವ್ರ ಮೇಲೆ ಬರೆದು ನೀವು ಸ್ವಲ್ಪ ಮಾತಾಡಿ ಅಂತೇಳಿ ಅವರು ದೇವರಾಜ ಅರಸು ಪ್ರತಿಮೆ ನಿಲ್ಲಿಸಿದಕ್ಕೋಸ್ಕರ ಅವ್ರಿಗೆ ಒಂದು 5 ನಿಮಿಷ ಎಕ್ಸ್ಟ್ರಾ ಕೊಡಿ, ಪರವಾಗಿಲ್ಲ. ಇಲ್ಲ, ಈಗಾಗಲೇ ಮಾತಾಡಿದ್ದಾರೆ. ಅವ್ರಿಗೆ ನಾನು ಸ್ಪೆಷಲ್ 3 ನಿಮಿಷ ಎಕ್ಸ್ಟ್ರಾ ಕೊಟ್ಟಿದ್ದೆ. ಮೊದಲೇ ಸಲ ಧನ್ಯವಾದ. ಅದಕ್ಕೆ ಬಿಟ್ಟು ನಾನು ಅವಕಾಶ ಕೊಟ್ಟೆ, ಇಲ್ಲಾಂದ್ರೆ ಅವರೇ ಬಿಲ್ ಹಿಡಿತಾ ಇದೆ. ಒಂದು ಘಟನೆ, ಅವ್ರಿಗೆ ಎಷ್ಟು ಆಸ್ತಿ ಇತ್ತು, ಅವ್ರು ಇದ್ದದ ಮನೆ ಏನಾಯ್ತು ಅದೆಲ್ಲವೂ ಗೊತ್ತಿದೆ. ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್, ದೇವರಾಜ ಅರಸರು ಒಂದು ವ್ಯಕ್ತಿ ಅಲ್ಲ, ಒಂದು ಶಕ್ತಿ, ಒಂದು ಸುಧಾರಣೆ. ಇವತ್ತು ಏನು ಬಸವಣ್ಣನವರು, ನಾಲ್ವಡಿಯವರನ್ನು ಕೊಟ್ಟಂಥ ಕೊಡುಗೆಗಳನ್ನು ನಾವು ನೆನಪಿಸ್ತೀವಿ. ಆ ಥರ ಶಾಶ್ವತವಾಗಿ ಇವತ್ತೇನು ವಿಧಾನಸಭೆ ಅಂದರೆ ಒಂದು ಇದು ಮಾಡಿದ್ದಾರೆ, ಇವತ್ತು ಒಂದು ಫೋಟೋ ಎಕ್ಸಿಬಿಷನ್ ಮಾಡಿದ್ದಾರೆ. ಅದನ್ನು ಈ ಸದನ ನಡೆಯೋವರೆಗೆ ಒಂದು ಸ್ವಲ್ಪ ಇಳಿಸಿದ್ರೆ ವಿದ್ಯಾರ್ಥಿಗಳೆಲ್ಲ ಬರ್ತಾ ಇದ್ದಾರೆ, ನೋಡಲಿಕ್ಕಾಗತ್ತೆ. ಅದನ್ನು ಸಾವು ವಿಧಾನಸಭೆ ಸ್ಪೀಕರ್ ಅವರಿಗೆ ಕೂಡ ಹೇಳಿ ಮಾಡಬೇಕು. ಕೊನೆಯ ಒಂದು ಘಟನೆ ಹೇಳ್ತೀನಿ ಸರ್. ನಾನು ಅವರು ಕಾಂಗ್ರೆಸ್ ಬಿಟ್ಬಿಟ್ಟಿರ್ತಾರೆ ಸರ್.
ಚರಣ್ ಸಿಂಗ್ ಅವ್ರನ್ನ ನೋಡ್ಲಿಕ್ಕೆ ಹೋಗ್ಬೇಕಾಗಿರ್ತದೆ. ಮನೆಯಿಂದ ಹೊರಡ್ತಾರೆ, ಕಾರಲ್ಲಿ ಕೂತ್ಕೊಳ್ತಾರೆ, ಅವ್ರ ಆಪ್ತ ಸಹಾಯಕ ಬರ್ತಾರೆ, ಬುದ್ಧಿ ಒಂದು 2 ನಿಮಿಷ ಒಳಗೆ ಬನ್ನಿ ಅಂತ. ದೇವರಾಜ್ ಅರಸರನ್ನ ಲಂಚ್ಕೋರ, ಲಂಚ ಇತ್ತು ಅಂತೆಲ್ಲ ಹೇಳ್ತಾರೆ. ಅದಿರ್ಬೋದು, ಸಾಂದರ್ಭಿಕ ಏನಾರು ಇರ್ಬೋದು. ಆದರೆ ಅವರು ಯಾವತ್ತೂ ಲಂಚಕೋರ ಆಗಿರಲಿಲ್ಲ, ಲಂಚವನ್ನು ಮುಟ್ತಾ ಇರಲಿಲ್ಲ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. ಆ ಒಳಗಡೆ ಹೋದಾಗ ಪಿ ಹೇಳ್ತಾರೆ, ಬುದ್ಧಿ ಫ್ಲೈಟ್ ಟಿಕೆಟ್ದು ಬ್ಯಾಲೆನ್ಸ್ ಜಾಸ್ತಿ ಆಗ್ಬಿಟ್ಟಿದೆ, ಫ್ಲೈಟ್ ಟಿಕೆಟ್ ನಿಮ್ದು ಆಗಿಲ್ಲ ಬುದ್ಧಿ ಅಂತಾರೆ. ವಾಪಸ್ ಕಾರಿಂದ ಇಳಿದು ಅವರು ರೂಮ್ಗೆ ಹೋಗಿ ಮನಿಕೊಂಬಿಡ್ತಾರೆ. ಒಂದು ಫ್ಲೈಟ್ ಟಿಕೆಟ್ಗೆ ಕೂಡ ಕಷ್ಟದ ಪರಿಸ್ಥಿತಿಯಲ್ಲಿ ಅವ್ರು ಸಿಗಾಕೊಳ್ತಾರೆ ಅಂದರೆ ಅವರಿಷ್ಟು ನೊಂದಿರಬೇಕಂದ್ರೆ ಆರ್ಥಿಕವಾಗಿ ಕೂಡ ಅವರು ರಾಜಕಾರಣದ ದೂರದೃಷ್ಟಿತ್ವದಿಂದ ನಾನು ಇನ್ನೊಂದು ಸತಿ ಮುಖ್ಯಮಂತ್ರಿ ಆಗಬೇಕು, ನನಗಿಷ್ಟು ಕೋಟಿ ಮಾಡಿಟ್ಬಿಡ್ಬೇಕು, ನಾನು ಇಲ್ಲ ಆಸ್ತಿ ಮಾಡಿಬಿಡ್ಬೇಕು ಅಂತ ಮಾಡಲಿಲ್ಲ. ಅವ್ರು ಏನಾದರೂ ಸಹಾಯ ಮಾಡಿದರೆ, ಯಾರಿಗಾದರೂ ಕೊಟ್ಟಿದ್ರೆ, ಅವರ ಕಷ್ಟಗಳಿಗೆ, ಅವರ ಸುಖಗಳಿಗೆ, ಅವರ ದುಃಖ ದುಮ್ಮಾನಗಳಿಗೆ ವಿರೋಧ ಕೋಣಂದೂರು ಲಿಂಗಪ್ಪನವ್ರಂಥವ್ರನ್ನ ಕಷ್ಟದಲ್ಲಿದ್ದಾರೆ. ದೇವರಾಜ ಅರಸರ ವಿರುದ್ಧ ಧಿಕ್ಕಾರಕ್ಕೆ ಹೋಗ್ತಿರ್ತಾರೆ, ಅವ್ರ ವಿರುದ್ಧ ಚಳುವಳಿ ಮಾಡ್ತಿರ್ತಾರೆ. ಅವ್ರು ತುಂಬ ಕಷ್ಟದಲ್ಲಿದ್ದಾರೆ ಅಂತೇಳಿ ಮನೆ ಕರೆಸಿ ಆರ್ಥಿಕವಾದ ಸಹಾಯ ಮಾಡ್ತಾರೆ. ಇಂಥ ಒಂದು ಮಾತೃಹೃದಯ ಇದ್ದಂಥ ದೇವರಾಜ ಅರಸರು ಬಹುಶಃ ಕರ್ನಾಟಕದಲ್ಲಿ ಹುಟ್ಟಿದ್ದು ನಮ್ಮ ಸೌಭಾಗ್ಯ. ವರುಣಾನಾಲೆದು ಅವ್ರು ಹೇಳಿದ್ರು ಈಗಾಗಲೇ, ವರುಣಾನಾಲೆಯಲ್ಲಿ ಕೊಟ್ಟಂಥ ಕಷ್ಟ, ಅವ್ರು ಮಾಡಿದಂಥ ಅದರ ದುರಂತ ಇವತ್ತು ವರುಣಾನಾಲೆ ಸರ್ ಎರಡೂ ಪಕ್ಕ ಎಲ್ಲ ಲೇಔಟ್ಗಳಾಗ್ಬಿಟ್ಟಿದೆ ಸರ್. ಏನಾದರೂ ತಮಿಳ್ನಾಡವ್ರು ಏನಾದ್ರು ಆಯೋಗದವ್ರು ಏನಾದ್ರು ಬಂದು ನೋಡ್ಬಿಟ್ರೆ ನಿಮ್ಗೆ ಯಾಕ್ರಿ ಕರ್ನಾಟಕಕ್ಕೆ ನೀರು ಅಂದ್ಬಿಡ್ತಾರೆ ಸರ್. ಅಟ್ಲೀಸ್ಟ್ ದೇವರಾಜ ಅರಸರು ವರುಣಾನಾಲೆ ಹರಿಸ್ಬಿಟ್ಟು ಹೋದ್ರು ಸರ್. ಅದನ್ನು ರೈತರಿಗೆ ಉಳಿಸ್ಬಾರ್ದಾಗಿತ್ತ ಸರ್. ಅದು ಹಸಿರು ವಲಯ ಅಂತ ಏನಾದರೂ ನೀವು ಅಧಿಸೂಚನೆ ಹೊರಡಿಸ್ಬಾರ್ದಾಗಿತ್ತು. ಎರಡೂ ಕಡೆ ಸುಮ್ಮನೆ ನೀರು ಹರ್ಕೊಂಡು ಹೋಗ್ತಾ ಇದ್ದೀವಿ. ವಿಚಾರ ಹೇಳ್ಬೇಕೋ ಬಿಡಬೇಕೋ ಗೊತ್ತಿಲ್ಲ. ಆ ವರುಣಾನಾಲೆ ತರಲಿಕ್ಕೆ ಎಷ್ಟು ನೋವು, ಎಷ್ಟು ಅವಮಾನ, ಎಷ್ಟು ದೌರ್ಜನ್ಯವನ್ನು ಅನುಭವಿಸ್ತಾರೆ ಅಂದರೆ, ಚಿರಂಜೀವಿ ಸಿಂಗ್ ಅವ್ರನ್ನ ಅವತ್ತು ಜಿಲ್ಲಾಧಿಕಾರಿ ಆಗಿರ್ತಾರೆ ಮಂಡ್ಯದು, ಅವ್ರ ಗಡ್ಡ ಕಿತ್ತಾಕಿ ಕೊಡಬಾರ್ದು ತೊಂದರೆ ಕೊಡ್ತಾರೆ. ಅದನ್ನೆಲ್ಲ ಮೆಟ್ಟಿ ಅವರು ಅದನ್ನು ಮಾಡ್ತಾರೆ. ಮತ್ತು ಒಂದೇ ಪಾಯಿಂಟ್ ಸರ್, ಇದನ್ನು ಹೇಳಿ ಯುವಕರಿಗೆ ಆದ್ಯತೆ ಕೊಟ್ಟದ್ದಾಗ್ಬೋದು ಸರ್. ಮತ್ತು ಇನ್ನೊಂದು ಘಟನೆ ಸರ್, ಜೈಲಿನಲ್ಲಿ ಬ್ರಿಗೇಡಿಯರ್ ಮಲ್ಲಪ್ಪ ಅಂತೇಳಿ ಅವತ್ತು DGP ಇರ್ತಾರೆ ಸರ್. ಅವರು ಒಂದು ಸಿನಿಮಾ ಕರ್ಕೊಂಡು ಹೋಗ್ತಾರೆ ದೇವರಾಜ ಅರಸನ್ನ. ಆ ಸಿನಿಮಾದಲ್ಲಿ ಜೈಲ್ದು ಸುಧಾರಣೆ ಇರುತ್ತೆ. ಯಾಕೆ ದೇವರಾಜ ಅರಸರು ನಿಂತ ಕಡೆ ಕೂತ್ ಕಡೆ ಒಂದೊಂದು ನೋಡ್ತಾ ಇದ್ರು ಅನ್ನೋದಕ್ಕೆ ಎರಡೆರಡು ಘಟನೆ ಹೇಳ್ತೀನಿ. ಆ ಸಿನಿಮಾ ನೋಡಿದ್ಮೇಲೆ, ಯಾಕೆಂದ್ರೆ ಆಗೆಲ್ಲ ಜೈಲಿಗೆ ಕರ್ಕೊಂಡೋದ್ರೆ ಒಳಗೆ ಹಾಕ್ಬಿಟ್ರೆ ಮುಗಿದೋಯ್ತು. ಇವತ್ತೇನು ನಾವು ತರಕಾರಿ ಬೆಳೆಯೋದು, ಆಗ ಅಪರಾಧಿಗಳು ಅಥವಾ ಕೈದಿಗಳಲ್ಲಿರ್ತಕ್ಕಂಥ ಕೌಶಲ್ಯತೆಯನ್ನು ಮಾಡಿಸಿ ಅವರ ಜೈಲಲ್ಲಿರ್ತಕ್ಕಂಥ 4 ಗೋಡೆ ಮಧ್ಯದಲ್ಲಿರ್ತಕ್ಕಂಥ ಒಂದು ಇದನ್ನು ಅವ್ರು ಮಾನಸಿಕವಾಗಿ ಕುಗ್ಗೋಗುವಂಥ ಪರಿಸ್ಥಿತಿಯನ್ನು ಮಾಡಿ ಜೈಲಲ್ಲಿರೋರು ಕೂಡ ಒಂದು ಮಾನವ ಸಂಪನ್ಮೂಲವಾಗಿ, ಯಾಕೆಂದರೆ ಹೇಗೆ ಕೆಂಗಲ್ ಹನುಮಂತಯ್ಯವರು ಈ ಒಂದು ವಿಧಾನಸೌಧ ಕಟ್ಟಕ್ಕೆ ಬಳಸಿದ್ರು, ಜೈಲಿನಲ್ಲೇ ಒಂದು ಉತ್ಪನ್ನ ಕ್ಷೇತ್ರ ಮಾಡಿದಂಥ ಕೀರ್ತಿ, ಸುಧಾರಣೆ ತಂದಂಥ ಕೀರ್ತಿ ದೇವರಾಜ ಅರಸರಿರುತ್ತೆ. ಇನ್ನು ಒಂದು ಘಟನೆ ಸರ್, ನಾವೆಲ್ಲ ಚಿಕ್ಕದ್ರಲ್ಲಿದ್ದಾಗ ಈ ಇದರಿಂದ ಯಾವುದು ಸೊಸೈಟಿಯಿಂದ ಸೌದೆ ಕೊಡ್ತಿದ್ರು ಸರ್. ನಾವು ರಾತ್ರಿ ಹೊತ್ತು ಹೋಗಿ ಮಲ್ಲಿಗೆ ಆ ಸೌದೆ ತರ್ತಿದ್ದೋ ಸರ್, ನಮ್ಗೆ ನೆನಪಿದೆ ಇನ್ನೂ. ಅದರಿಂದ ಕಾಡು ನಾಶ ಆಗೋಯ್ತಾ ಇರ್ತದೆ. ನೆನ್ನೆಷ್ಟೇ ಕಾಡು ಬಗ್ಗೆ ಚಿಂತನೆ ಮಾಡಿದ್ರು. ಯಲ್ಲಪ್ಪನವರು, ಲಕ್ಷ್ಮಣ್ ಅಂತಕ್ಕಂಥ ಆಫೀಸರ್ಸ್ಗಳು ಅವ್ರನ್ನ ನಾಗರಹೊಳೆಗೆ ಒಂದಿನ ಕರ್ಕೊಂಡು ಹೋಗ್ತಾರೆ ಸರ್. ಹೇಳ್ತಾರೆ, ನೋಡಿ ಹಿಂಗೆ ಕಾಡು ನಾಶ ಆಗ್ಬಿಟ್ಟಿದೆ, ಕಾಡು ಮರದ ಹೆಸರಿನಲ್ಲಿ ಗಂಧ ಕಡಿತಾವ್ರೆ, ರೋಸ್ವುಡ್ ಕರಿತಾವ್ರೆ, ಮತ್ತು ಟೀಕ್ ವುಡ್ ಹೊಡೆದು ಇಡೀ ಕಾಡು ನಾಶ ಆಗ್ಬಿಡ್ತಾ ಇದೆ, ಬುದ್ಧಿ ನಿಲ್ಲಿಸ್ಬೇಕು ಬುದ್ಧಿ, ಅಯ್ಯಯ್ಯೋ ಬಡವರು ಸದನದಲ್ಲಿ ಉತ್ತರ ಕೊಡೋಕ್ಕಾಗತ್ತೇನಪ್ಪ ಅಂತ ಹೇಳ್ತಾರೆ. ಆದರೆ ಅವ್ರನ್ನ ಕರ್ಕೊಂಡೋಗಿ ತೋರಿಸ್ತಾರೆ ಸರ್. 5 ಗಂಟೆ ಬೆಳಗಿನ ಜಾವದಲ್ಲಿ ಈ ಕಾಡು ಮರ ಅಂದರೆ ಯಾವ್ದು ವೇಸ್ಟೇಜ್ ಮರ ಕಡಿಯೋ ಜಾಗದಲ್ಲಿ ಗಂಧದ ಮರ, ಶ್ರೀಗಂಧ, ರೋಸ್ವುಡ್ಡು ಎಲ್ಲ ಕಡಿತಾ ಇರ್ತಾರೆ. ಮಾರನೇ ದಿನನೇ ಬಂದು ಇವತ್ತೇನು ನೀವು ವೃಕ್ಷ ಸಂರಕ್ಷಣಾ ಕಾಯ್ದೆ ಅಂತ ಏನಿದೆ, ಆ ವೃಕ್ಷ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತಂದು ಕಾಡನ್ನು ಉಳಿಸಿದ, ಪ್ರಕೃತಿಯನ್ನು ಬೆಳೆಸಿದ, ಇವತ್ತಿಗೂ ನಾವೇನಾದರೂ ಒಂದು ಗಾಳಿ ಆಡಲಿಕ್ಕೆ ಕಾರಣರಾದಂಥದ್ದು ದೇವರಾಜ ಅರಸರು. ಅವ್ರ ಬಗ್ಗೆ ಮಾತನಾಡ್ಲಿಕ್ಕೆ ಹೋದ್ರೆ ಸಿದ್ಧತೆ ಮಾಡ್ಕೊಂಡು ಬಂದ್ರೆ 2 ಗಂಟೆ 3 ಗಂಟೆ ಆಗುತ್ತೆ. ಇಲ್ಲಿವರೆಗೂ ತಾವು ಅವಕಾಶ ಕೊಟ್ಟಿದ್ದು 2 ಗಂಟೆ ಕೂಡ ಭಾಷಣ ಮಾಡುವಂತ ಶಕ್ತಿ ಇದೆ ಅಂತ ಗೊತ್ತಿದೆ. ಮತ್ತೊಂದು ತಮ್ಮಲ್ಲಿ ಹೃದಯಪೂರ್ವಕ ಮನವಿ ಅಂದ್ರೆ, ಇಲ್ಲೆಲ್ಲರೂ ಇರೋದ್ರಿಂದ ದೇವರಾಜರ ಹೆಸರು, ಯಾಕೆಂದ್ರೆ ಯಾರಿಗೆ ಜಾತಿ ಬೆನ್ನಿಲ್ಲಿವೋ ಇರೋದಿಲ್ವೋ ಅವರು ದೊಡ್ಡ ಇತಿಹಾಸ ಮಾಡಿದ್ರು ಚಿಕ್ಕದಾಗಿ ನೆನಪಿಸ್ತೀವಿ. ಅವ್ರು ಮಾಡಿರ್ತಕ್ಕಂಥ ದೊಡ್ಡ ಇತಿಹಾಸವನ್ನ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀನಿ, ದಯಮಾಡಿ ಶಾಶ್ವತವಾಗಿ ಅವರ ಒಂದು ಮ್ಯೂಸಿಯಮನ್ನು ಮತ್ತು ಅವರ ಹೆಸರಿನಲ್ಲಿ ಒಂದು ರಾಜಕೀಯ ಅರಿವು ಮೂಡಿಸ್ತಕ್ಕಂಥ ಒಂದು ತರಬೇತಿಯನ್ನು
ಒಂದು ಕೇಂದ್ರವನ್ನು ಅಥವಾ ಒಂದು ದೊಡ್ಡ ಮ್ಯೂಸಿಯಂ ಮಾಡಿ ಒಂದಷ್ಟು ಕಾನೂನು ವಿದ್ಯಾರ್ಥಿಗಳು, ರಾಜಕೀಯ ವಿದ್ಯಾರ್ಥಿಗಳು ಅದನ್ನು ನೋಡುವಂಥ ಒಂದು ಅವಕಾಶ ಆಗಲಿ, ಅವರ ಹೆಸರು ಶಾಶ್ವತ ಉಳಿಲಿ, ಅವರ ಸ್ಮರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ. ನನ್ನ ಮಾತು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.